ಸಾಕ್ಷಾತ್ಕಾರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮದ ಬಗ್ಗೆ, ಅದರಲ್ಲೂ ನಿನ್ನೆ ಮೊನ್ನೆ ಅಂದರೆ ಕಳೆದ ಸಂಚಿಕೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತದ ಬಗ್ಗೆ ವಿಶೇಷವಾಗಿ ಗುರುಗಳು ತಿಳಿಸ್ಕೊಡ್ತಾ ಹೋದರು. ಮೊದಲ 2ನೇ ಅಧ್ಯಾಯವನ್ನು ತಿಳಿಸ್ಕೊಟ್ರು. ಇನ್ನು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಉಲ್ಕಮುಖ ರಾಜ ನದಿ ತೀರದಲ್ಲಿ ಮಾಡಿದಂತಹ ಹೋಮ, ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ಶಾಪಕ್ಕೆ ಗುರಿಯಾದವರು ಯಾರು, ಹೇಗೆ, ಅನೇಕ ವಿಚಾರಗಳಿದೆ. ಇದೆಲ್ಲವನ್ನು ಕೂಡ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಎಂದಿನಂತೆ 850ಕ್ಕೂ ಹೆಚ್ಚು ಗಣಹೋಮ, ಸತತ 2500ಕ್ಕೂ ಹೆಚ್ಚು ಹೋಮ ಮಾಡಿದಂತಹ ಚಂಡಿ ಭಟ್ಟರೆಂದೇ ಪ್ರಸಿದ್ಧಿಯಾದಂತಹ PS ಅರವಿಂದ ಭಟ್ಟ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಯಾ ದೇವಿ ಮಧುಕೈಟವ ಪ್ರಮಥಿನಿ ಯಾ ಮಾಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತಬೀಜಾಶನಿ ಯಾ ಶುಂಭಾರಿ ನಿಶುಂಭದೈತ್ಯದಮನಿ ಯಾ ಸಿದ್ಧಲಕ್ಷ್ಮೀಃ ಪರಾ ಸಾ ಚಂಡೀ ನವಕೋಟಿಶಕ್ತಿಸಹಿತಾ ಮಾಂ ಪಾತು ವಿಶ್ವೇಶ್ವರೀ. ಶ್ರೀ ಗುರವೇ ನಮಃ. ಗಣಾಧಿಪತಯೇ ನಮಃ. ವಾಗ್ದೇವೀ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಗುರುಗಳೇ, ನಿನ್ನೆಯ ಸಂಚಿಕೆಯಲ್ಲಿ ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮೀಜಿ ಹೋಮ ಅಥವಾ ವ್ರತ ಮಾಡೋದ್ರಿಂದ ಏನೆಲ್ಲ ಕಾರ್ಯಸಿದ್ಧಿ ಆಗತ್ತೆ, ಒಬ್ಬ ಭಿಕ್ಷುಕನು ಕೂಡ ಯಾವ ರೀತಿಯಾಗಿ ಉನ್ನತಿ ಹೊಂದುತ್ತಾನೆ, ಇನ್ನು ಕಟ್ಟಿಗೆ ವ್ಯಾಪಾರಿ ವ್ರತ ಮಾಡಿದಂತಹ ವಿಚಾರ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ರಿ. ಸೊ ಇವತ್ತು ಯಾವ ವಿಶೇಷತೆಯೊಂದಿಗೆ ಶುರು ಮಾಡ್ತೀರಿ? ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಸಹೃದಯಿಗಳೇ, ಮೊನ್ನೆಯ ದಿನ ಮಹಾವಿಷ್ಣುವಿನಿಂದ ಉಪದಿಷ್ಟವಾದಂತಹ ಸತ್ಯನಾರಾಯಣ ವ್ರತದ ವಿಧಾನಗಳನ್ನು, ನಿನ್ನೆಯ ದಿನ ಭಿಕ್ಷಾಟನೆಯನ್ನು ಮಾಡುತ್ತಿದ್ದಂತಹವನು ಆ ಸ್ವಾಮಿಯ ಅನುಗ್ರಹ ವಿಶೇಷದಿಂದ ಧನವಂತನಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತಹ ವಿಚಾರ, ಸೌದೆಯ ವ್ಯಾಪಾರಿ ವಿಚಾರ ಎಲ್ಲ ತಿಳ್ಕೊಂಡ್ವಿ. ಪುನಃ ಭೂಲೋಕದಲ್ಲಿ ಈ ವ್ರತದಿಂದ ಯಾರೆಲ್ಲ ಯಾವ್ಯಾವ ರೀತಿಯ ಫಲಗಳನ್ನು ಪಡೆದರು ಅನ್ನೋದನ್ನ ಚಿಂತನೆ ಮಾಡುವ. ಉರಾಚೋ ಉಲ್ಕಮುಖೋ ರಾಜ ನೃಪಾಶ್ಚಾಸೀನ್ ಮಹೀಪತಿ ಜಿತೇಂದ್ರಿಯ ಸತ್ಯವಾದಿ ಯಯೋ ದೇವಾಲಯಂ ಪ್ರತಿ ದಿನೇ ದಿನೇ ಧನಂ ದತ್ವಾ ದ್ವಿಜಾನೇ. ಉಲ್ಕಮುಖ ಅನ್ನುವಂಥ ರಾಜ ಪ್ರಜಾ ಪರಿಪಾಲನೆ ಮಾಡ್ತಾ ಇದ್ದಾನೆ. ವೈಭವೋಪೇತವಾದಂಥ ಜೀವನ ಇದೆ ಅವನಿಗೆ. ಧನ ಕನಕಗಳಿಂದ ರಾಜನ ಬೊಕ್ಕಸವೆಲ್ಲ ಸಂಪದ್ಭರಿತವಾಗಿದೆ. ಮಳೆಯಿಂದ ಇಳೆಯಲ್ಲಿ ಬೆಳೆಯಾಗಿ ಪ್ರಜಾ ಪರಿವಾರ ಎಲ್ಲರೂ ಸಂತೋಷದಿಂದಿದ್ದಾರೆ. ಧರ್ಮಿಷ್ಠನಾಗಿದ್ದಾನೆ, ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ದೇವಾಲಯಂ ಪ್ರತಿ ದೇವಸ್ಥಾನಕ್ಕೆ ಹೋಗೋದು, ಸೇವೆಗಳನ್ನು ಮಾಡೋದು ಎಲ್ಲ ಮಾಡ್ತಾ ಇದ್ದರೂ ಕೂಡ ರಾಜನಿಗಿದ್ದಂಥ ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ಸಂತತಿ. ಸಂತತಿಗಾಗಿ ಭದ್ರಶೀಲಾ ನದಿ ತೀರೆ ಸತ್ಯಸ್ಯ ವ್ರತಮಾಚರದೆ. ಪತ್ನಿಯಿಂದ ಯುಕ್ತನಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಲಿಕ್ಕೆ ಗುರುಗಳ ಆದೇಶದ ಮೇರೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಕ್ಕೆ ಸತಿಪತಿಯರು ಕೂತಿದ್ದಾರೆ. ಆಗ ಏನಾಗುತ್ತೆ ಅಲ್ಲಿಗೆ, ಯೇ ತಸ್ಮಿನ್ನಂತರೇ ಕಾಲೇ ಸಾಧುರೇಕ ಸಮಾಗತಃ ವಾಣಿಜ್ಯಾರ್ಥಂ ಬಹುಧನೈಃ ಅನೇಕೈಃ ಪರಿಪೂರಿತಃ. ಓರ್ವ ವ್ಯಾಪಾರಿ ಬರ್ತಾನೆ, ಬಹಳಷ್ಟು ಬಹುಧನೈಃ ಅನೇಕೈಃ ಪರಿಪೂರಿತ, ಬಹಳಷ್ಟು ಜನರಿಂದ ಒಡಗೂಡಿ ಬಂದಿದ್ದಾನೆ, ಧನದಿಂದ ಒಡಗೂಡಿ ಬಂದಿದ್ದಾನೆ. ಬಂದವನಿಗೆ ರಾಜನಾದವನು ಪತ್ನಿಯಿಂದ ಯುಕ್ತನಾಗಿ ನದಿ ತೀರದಲ್ಲಿ ಏನೋ ಮಾಡ್ತಾ ಇದ್ದಾನಲ್ಲ, ಕುತೂಹಲ ಅವನಿಗೆ. ರಾಜನ ಹತ್ರ ಕೆಲಸನೂ ಆಗಬೇಕು. ಬರ್ತಾನೆ ರಾಜನ ಹತ್ರ, ಬಂದು ಕೇಳ್ತಾನೆ, ಕಿಮಿದಂ ಕುರುಷೇ ರಾಜನ್ನೇ ಭಕ್ತಿಯುಕ್ತೇನ ಚೇತಸ ಪ್ರಕಾಶಂ ಕುರುದತ್ಸರ್ವಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಮಹಾರಾಜನಾದಂಥ ನೀನು ಪತ್ನಿಯಿಂದ ಯುಕ್ತನಾಗಿ ನದಿ ತೀರದಲ್ಲಿ
ಏನೋ ಪೂಜೆ ಮಾಡ್ತಾ ಇದೆಯಲ್ಲ, ಪ್ರಕಾಶಂ ಕುರುದತ್ ಸರ್ವಂ, ನನಗೂ ಕೂಡ ಅದನ್ನು ತಿಳಿಸಿದರೆ ನಾನು ಒಂದು ಕೇಳಿ ಪಾವನ ಆಗುತ್ತೆ ನಂದು ಜೀವನ, ಯಾನಕ್ಕೋಸ್ಕರ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಪೂಜನಂ ಕ್ರಿಯತೆ ಸಾಧೋ ವಿಷ್ಣೋರತುಲ ತೇಜಸಃ, ಮಹಾವಿಷ್ಣುವಿನ ಅನುಗ್ರಹ ಆಕಾಂಕ್ಷಿಯಾಗಿ ಸಂತತಿಗಾಗಿ ಸತ್ಯನಾರಾಯಣ ವ್ರತ ಅನ್ನುವಂಥ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ಸತ್ಕರ್ಮಾನುಷ್ಠಾನಗಳನ್ನು ದಾನಗಳನ್ನು ಪ್ರತಿಯೊಂದು ಮಾಡ್ತಾ ಇದ್ದೇನೆ, ಆದರೆ ಸಂತತಿ ಆಗಲೇ ಇಲ್ಲ. ಹಾಗಾಗಿ ಸತ್ಯನಾರಾಯಣ ವ್ರತದ ದ್ವಾರ ಸಂತತಿ ಆಗ್ತದೆ ಅಂತ ಹೇಳಿ ಗುರುಗಳು ಆದೇಶ ಮಾಡಿದರು. ಆ ಪ್ರಕಾರವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ವ್ಯಾಪಾರಿ ಕೇಳ್ತಾನೆ, ಮಮಾಪಿ ಸಂತತಿರ್ನಾಸ್ತಿ ಏತಸ್ಮಾತ್ ಜಾಯತೆ ಧ್ರುವಂ, ನನಗೂ ಕೂಡ ಮಕ್ಕಳಿಲ್ಲ, ನೀನು ಹೇಳಿದಂತೆ ಈ ವ್ರತವನ್ನು ಮಾಡಿ ತದ್ವಾರ ಮುಖಾಂತರ ಸಂತಾನ ಭಾಗ್ಯವನ್ನು ಪಡಿಬೋದು ಅಂತಾದರೆ ನಾನು ಕೂಡ ಈ ಪೂಜೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಲ್ಲೇ ಕೂತ್ಕೊಳ್ತಾನೆ. ಪೂಜೆಯನ್ನೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿ ಪೂಜೆಯನ್ನು ಮಾಡುವಂಥ ವಿಧಾನಗಳನ್ನೆಲ್ಲ ತಿಳ್ಕೊಂಡು ಮನೆಗೆ ಬಂದ. ಅವನ ದೈನಂದಿನ ವ್ಯಾಪಾರ ಕೆಲಸವನ್ನೆಲ್ಲ ಮುಗಿಸಿ ಬಂದು ಭಾರ್ಯಾಯೈ ಕಥಿತಂ ಸರ್ವಂ ವ್ರತಂ ಸಂತತಿದಾಯಕಂ, ಅವನ ಭಾರ್ಯೆ ಮಡದಿ ಲೀಲಾವತಿ ಅಂತ ಹೇಳಿ ಅವಳ ಹೆಸರು. ಹೇಳ್ತಾ ಇದ್ದಾನೆ, ಸಂತತಿ ಪ್ರದಾಯಕವಾದಂತಹ ಸತ್ಯನಾರಾಯಣ ವ್ರತ ಅನ್ನುವಂಥ ಒಂದು ಪೂಜೆಯನ್ನು ನಾನು ನೋಡಿ ಬಂದಿದ್ದೇನೆ. ಆ ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ಆಗುತ್ತೆ. ಮಹಾರಾಜರು ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ಈಗಲೇ ಪೂಜೆ ಎಲ್ಲ ಮಾಡೋದು ಬೇಡ, ಒಂದು ಸಂಕಲ್ಪ ಮಾಡ್ಕೊಳ್ಳೋಣ, ಹರಕೆ ಹೇಳ್ಕೊಳ್ಳೋದು. ಏನು ಅಂತಂದರೆ, ಸತ್ಯ ಪೂಜಾಂ ಕರಿಷ್ಯಾಮಿ ಯದಾ ಮೇ ಸಂತತಿರ್ಭವೇತ್, ಮಕ್ಕಳಾದರೆ ಆಮೇಲಿಂದ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಸತಿಪತಿಯರು ಒಂದಾಗಿದ್ದಾರೆ, ಹರಿಕೆಯನ್ನು ಹೇಳ್ಕೊಂಡಿದ್ದಾರೆ, ಮುಡುಪು ಕಟ್ಟಿಟ್ಟಿದ್ದಾರೆ, ಮಕ್ಕಳಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ಭರ್ತೃಯುಕ್ತಾನಂದ ಚಿತ್ತ ಭವದ್ಧರ್ಮಪರಾಯಣ ಗರ್ಭಿಣೀ ಸಾ ಭವತ್ತಸ್ಯ ಭಾರ್ಯ ಸತ್ಯಪ್ರಸಾದತಃ, ಸ್ವಾಮಿಯ ಅನುಗ್ರಹವಾಗಿದೆ. ವರ್ತಕನ ಮಡದಿಯಾದಂತಹ ಲೀಲಾವತಿಯು ಗರ್ಭವತಿಯಾಗಿ ದಶಮೇ ಮಾಸಿ ವೈ ತಸ್ಯಾಹ ಕನ್ಯಾರತ್ನಮಜಾಯಿತ, 10ನೇ ತಿಂಗಳಿನಲ್ಲಿ ಪುತ್ರಿಕಾರತ್ನವನ್ನು ಪಡೆದಿದ್ದಾಳೆ. ಕಲಾವತಿ ಅಂಥೇಳಿ ನಾಮಕರಣವನ್ನು ಕೂಡ ಮಾಡಿದರು. ಲೀಲಾವತಿ ಕೇಳ್ತಾಳಾಗ, ನಕರೋಷಿ ಕಮರ್ಥಂ ವೈ ಪುರ ಸಂಕಲ್ಪಿತ ವ್ರತಂ, ನಾವು ಅವತ್ತು ಮಕ್ಕಳಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಒಂದು ಹರಕೆ ಹೇಳ್ಕೊಂಡಿದ್ವಲ್ಲ, ಅದನ್ನು ಯಾವಾಗ ಮಾಡ್ತೀರಿ ಅಂತ. ನಮ್ಮಲ್ಲೆಲ್ಲ ಏನಾಗಿದೆ, ಕಾರ್ಯಾಂತೆ ಅಪ್ರಯೋಜಕ ಅಂತೇಳಿ ನಮ್ಮ ಕೆಲಸ ಆಗೋರ್ಗು ಮಾತ್ರ ದೇವರು ದಿಂಡ್ರು, ಅಯ್ಯೋ ಸ್ವಾಮಿ ಭಗವಂತ ಅಂತ ಇರ್ತೀವಿ. ಆದ ಕೂಡಲೇ ಮತ್ತೊಂದೇನೇನೋ ನೆವನಗಳು. ಇವನು ಹೇಳ್ತಾನೆ, ವಿವಾಹ ಸಮೇತಸ್ಯಾಹ ಕರಿಷ್ಯಾಮಿ ವ್ರತಂ ಪ್ರಿಯೇ, ಹೇಗಿದ್ರು ಮಗಳಿಗೆ ಮದುವೆಯನ್ನು ಮಾಡಲಿಕ್ಕಿದೆ, ಬಂಧು ಬಾಂಧವರು ಇಷ್ಟಮಿತ್ರರು ಸ್ವಜನರು ಎಲ್ಲ ತುಂಬ ಜನ ಸೇರ್ತಾರೆ, ಸತ್ಯನಾರಾಯಣ ಪೂಜೆಯನ್ನು ಮಾಡುವ. ಇತಿ ಭಾರ್ಯಾಂ ಸಮಾಶ್ವಾಸ್ಯ, ಅವನ ಪತ್ನಿ ಸಮಾಧಾನ ಪಡಿಸಿದ್ದಾನೆ. ಇತ್ತ ಕಡೆ ಶುಕ್ಲ ಪಕ್ಷದ ಚಂದ್ರನು ಯಾವ ರೀತಿಯಾಗಿ ವೃದ್ಧಿ ಆಗುತ್ತಾನೋ ತದ್ರೀತಿ ವರ್ತಕ ಕುವರಿಯಾದಂಥ ಕಲಾವತಿ ವೃದ್ಧಿ ಆಗುತ್ತಾ ವಿವಾಹ ವಯಸ್ಕಳಾಗಿದ್ದಾರೆ. ಮದುವೆ ಮಾಡಬೇಕಲ್ಲ ಮಗಳಿಗೆ ಮದುವೆಯನ್ನು ಮಾಡುವ ಉದ್ದೇಶದಿಂದ ದೂತರನ್ನು ಹಲವಾರು ಕಡೆಗೆ ಕಳುಹಿಸಿಕೊಡ್ತಾನೆ. ದೂತರು ಎಲ್ಲ ಕಡೆ ಸುತ್ತಿ ಕಾಂಚನ ಅನ್ನುವಂತಹ ಪಟ್ಟಣದಿಂದ ಒಬ್ಬ ವರ್ತಕ ಕುಮಾರನ್ನು ಕರ್ಕೊಂಡು ಬರ್ತಾರೆ. ದೃಷ್ಟ್ವಾತು ಸುಂದರಂ ಬಾಲಂ ವಣಿಕ್ಷುತ್ರಂ ಗುಣಾನ್ವಿತಂ, ಕನ್ಯಾದಾನ ಮಾಡಬೇಕಿದ್ರೆ, ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕಿದ್ರೆ ಏನೆಲ್ಲ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕುಲಂಚ ಶೀಲಂಚ ವಪುರು ವಿತ್ತಂಚ, ಮೊದಲು ಸತ್ಕುಲ ಪ್ರಸೂತನ ಅಂತ ನೋಡಬೇಕು. ಅಂದರೆ ಈ ಹುಡುಗನ ಸೋದರ ಮಾವ ಅಜ್ಜ ಇತ್ಯಾದಿ ಅವರ ಕುಟುಂಬ ಏನಿದೆ ಅದನ್ನೆಲ್ಲ ನೋಡಬೇಕು, ತಂದೆ ತಾಯಿಯದ್ದು. ಕುಲಂಚ ಶೀಲಂಚ, ಒಳ್ಳೆ ಗುಣ ನಡೀತಾ ಇದೆಯಾ ಹುಡುಗನಿಗೆ ಅಂತ ಮುಖ್ಯವಾಗಿ ನೋಡಬೇಕಾದ್ದು. ಹಳ್ಳಿ ಕಡೆ ಗಾದೆನೆ ಗುಣನೇ ನೋಡಿ ಹೆಣ್ಣು ಕೊಡು ಅಂತ ಹೇಳ್ತಾರೆ. ವಪುಹು, ಕಣ್ಣು ಕೈ ಕಾಲು ಮೂಗು ಬಾಯಿ ಶರೀರ ಎಲ್ಲ ಇರೋ ಜಾಗದಲ್ಲಿ ಇದೆಯಾ ಅಂತ. ಕಣ್ಣು ಕೈ ಎಲ್ಲೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ವಲ್ಲ, ವಿರೂಪ ಆಗೋಗ್ಬಿಡುತ್ತೆ, ಸ್ವರೂಪ ಇರಬೇಕು. ಕುಲಂಚ ಶೀಲಂಚ ವಪುಹು ವಿತ್ತಂಚ, ಇಷ್ಟೆಲ್ಲ ಇದ್ದ ಮೇಲೆ ಆಮೇಲೆ ಅವನ ಹತ್ರ ಸಂಪತ್ತಿದೆಯೋ ನೋಡ್ಬೇಕಂತೆ. ಒಳ್ಳೆಯ ಸತ್ಕುಲ ಪ್ರಸೂತನಾಗಿರಬೇಕು, ಗುಣವಂತನಾಗಿರಬೇಕು,
ಕುರೂಪಿ ಅಲ್ಲದೇ ಇರಬೇಕು, ಧನವಂತ ಇದಿಲ್ಲದೆ ಇದ್ರೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಒಳ್ಳೆ ಗುಣ ಇದ್ದು ಒಳ್ಳೆ ನಡತೆ ಇದ್ದರೆ ಬಂದಂಥ ಸಂಪತ್ತು ಇರುತ್ತೆ. ಗುಣವಿಹೀನ ಆಯಿತು ಅಂತಂದರೆ ಬಂದ ಸಂಪತ್ತು ಎಷ್ಟೊತ್ತಿನಲ್ಲಿ ಖರ್ಚಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡಲಿಕ್ಕೆ ದೃಷ್ಟ್ವಾತು ಸುಂದರಂ ಬಾಲಂ ವಣಿಕ್ಷುತ್ರಂ ಗುಣಾನ್ವಿತಂ, ಗುಣವಂತನೂ ಹೌದು, ಧನವಂತನೂ ಹೌದು, ಸುಂದರನೂ ಹೌದು, ಯೋಗ್ಯನಾದಂಥ ವರ. ದತ್ತವಾನ್ ಸಾಧು ಪುತ್ರಾಯ ಕನ್ಯಾಂ ವಿಧಿ ವಿಧಾನತಃ, ಸಂತೋಷದಿಂದ ವಿಧಿವತ್ತಾಗಿ ವೈಭವೋಪೇತವಾಗಿ ಕಲಾವತಿ ವಿವಾಹ ನಡೆಯಿತು. ದುರಾದೃಷ್ಟವಶಾತ್ ಆವಾಗಲೂ ಮಾಡಲಿಲ್ಲ. ವಿಸ್ಮೃತಂ ವ್ರತಮುತ್ತಮಂ, ಸತ್ಯನಾರಾಯಣ ಸ್ವಾಮಿ ಪೂಜೆನ ಮರ್ತೇ ಬಿಟ್ಟವನು, ಮಾಡದೇ ಇಲ್ಲ. ಎಂದಿನಂತೆ ಜೀವನ ಆಗಬೇಕಲ್ಲ. ಜಾಮಾತ್ರ ಶ್ರೀಮತ ಸಹ ಅಳಿಯನನ್ನು ಕೂಡ ಕರೆದುಕೊಂಡು ರತ್ನಸಾರ ಅನ್ನುವಂಥ ಪಟ್ಟಣಕ್ಕೆ ವ್ಯಾಪಾರಾರ್ಥವಾಗಿ ಬಂದಿದ್ದಾರೆ. ಈ ಕಡೆ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಮಾಡೋದೇ ಇದ್ದುದರಿಂದ ಕುಪಿತನಾದಂತಹ ಸ್ವಾಮಿಯು ಭ್ರಷ್ಟ ಪ್ರತಿಜ್ಞಾಮಾಲೋಕ್ಯ, ಮಾತಿಗೆ ತಪ್ಪಿದಂತಹ ಶಾಪಂ ತಸ್ಮೈ ಪ್ರದತ್ತವಾನ್, ಶಾಪವನ್ನು ಕೊಡ್ತಾ ಇದ್ದಾನೆ ಭಗವಂತ. ಏನು? ದಾರುಣಂ ಕಠಿಣಂ ಚಾಸ್ಯ ಮಹದ್ದುಃಖಂ ಭವಿಷ್ಯತಿ, ದಾರುಣವಾದಂಥ ಕಠಿಣವಾದಂತಹ ಸಹಿಸಲು ಅಸಾಧ್ಯವಾದಂಥ ಕಷ್ಟವು ನಿಮಗೆ ಒದಗಿ ಬರಲಿ ಅಂತ ಹೇಳಿ ಶಾಪ ಪ್ರಭಾವ ಏನಾಗೋಯಿತು. ಇವರೇನು ವ್ಯಾಪಾರಕ್ಕೆ ಅಂತ ಬಂದಿದ್ರೋ ರತ್ನಸಾರ ಅನ್ನುವಂಥ ಪಟ್ಟಣ, ಅಲ್ಲಿಯ ಒಡೆಯನಾದಂಥ ಚಂದ್ರಕೇತು ಎಂಬಂತಹ ರಾಜನ ಬೊಕ್ಕಸದಿಂದ ಇಬ್ಬರು ಕಳ್ಳರು ಬಹಳಷ್ಟು ಧನ ಕನಕ ವಜ್ರ ವೈಡೂರಿ ಎಲ್ಲ ದೋಚಿಕೊಂಡು ಬರ್ತಾ ಇದ್ದಾರೆ. ರಾಜ ಭಟರು ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಸಂದರ್ಭ ಅಳಿಯ ಮತ್ತು ಮಾವ ಇಬ್ಬರು ವ್ಯಾಪಾರಿಗಳು ಬಂದವರು ಒಂದು ಮರದ ಹತ್ರ ಪಾಪ ಸುಸ್ತಾಗಿದೆ, ವಿಶ್ರಾಂತಿಗೋಸ್ಕರ ಕೂತಿದ್ದಾರೆ. ಸೈನಿಕರನ್ನು ನೋಡಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಭಯಗೊಂಡಂಥ ಕಳ್ಳರು ಏನು ಮಾಡಿದ್ರು, ಏನೆಲ್ಲ ಅಲ್ಲಿ ರಾಜನ ಬೊಕ್ಕಸದಿಂದ ಕಳ್ಳತನ ಮಾಡಿ ಇಟ್ಕೊಂಡ್ಬಂದಿದ್ರೆ ಅದನ್ನೆಲ್ಲ ತಂದು ಈ ವ್ಯಾಪಾರಿಗಳ ಹತ್ರ ಹೋಗಿ ಇಟ್ಟು ಅವರು ತಪ್ಪಿಸ್ಕೊಂಡ್ರು. ಸೈನಿಕರು ಬಂದು ರಾಜ ಭಟರು ನೋಡ್ತಾರೆ, ದೃಷ್ಟ ನೃಪಧನಂ ತತ್ರ, ಯಾರ ಹತ್ರ ಇದೆ ನೃಪಧನ, ರಾಜಧನ ಯಾರ ಹತ್ರ ಇದೆ? ವ್ಯಾಪಾರಿಗಳ ಹತ್ರ ಇದೆ. ಬಾ ಓಡಿ ಬಂದಿದ್ರು, ಸಿಕ್ಕಾಕೊಂಡ್ರು ಕಳ್ಳರು. ಬಹಳ ಸಂತೋಷ ಆಗುತ್ತೆ ಅವ್ರಿಗೆ. ಅವರ ಕೈಕಾಲುಗಳನ್ನು ಸಂಕೋಲೆಯಿಂದ ಬಂಧಿಸಿ ಎಳೆತಂದು ರಾಜನ ಹತ್ರ ಹೇಳ್ತಾರೆ, ಸ್ವಾಮಿ ಕಳ್ಳತನ ಆಗಿದ್ದೆಲ್ಲ ಸಿಕ್ತು, ಇನ್ನೂ ಇತ್ತವ್ರ ಹತ್ರ ತುಂಬ ಇದೆ ಹಣ, ಎಲ್ಲ ತಗೊಂಬಂದಿದ್ವಿ, ಇವರೇ ಕಳ್ಳರು, ಕೊಡಿ ಶಿಕ್ಷೆ. ವ್ಯಾಪಾರಿ ಯೋಚನೆ ಮಾಡ್ತಾನೆ, ಏನಾಯ್ತು ಅಂತಲೇ ಪಾಪ ಅವನು ಗೊತ್ತಿಲ್ಲ, ಕೂತಿದ್ದವ್ರನ್ನ ಎಳ್ಕೊಂಬಂದಿದ್ದು. ಅವನು ಅದನ್ನೇ ಹೇಳ್ತಾನೆ, ಸ್ವಾಮಿ ನಮಗೇನು ಗೊತ್ತಿಲ್ಲ, ಯಾರೋ ಇಬ್ಬರು ಬಂದರು, ಇಲ್ಲಿ ಇದನ್ನೆಲ್ಲ ತಂದು ನಮ್ಮ ಹತ್ರ ಹಾಕಿದ್ರು, ಈ ಸೈನಿಕರು ಬಂದು ನಮ್ಮನ್ನು ಎಳ್ಕೊಂಬಂದರು, ನಮಗೇನು ಗೊತ್ತಿಲ್ಲ, ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಮಾಯಯ ಸತ್ಯದೇವಸ್ಯ ನ ಶ್ರುತಂ ಕೈಸ್ತಯೋರ್ವಚಃ, ಅವರು ಹೇಳುವಂಥ ಮಾತುಗಳು ಸ್ವಾಮಿಯ ಮಾಯೆ, ಯಾರಿಗೂ ಕೇಳಿಸದೇ ಇಲ್ಲ. ಕಾರಾಗಾರೇ ವಿಚಾರತಃ, ಅವರನ್ನು ಕಾರಾಗೃಹದಲ್ಲಿ ಕತ್ತಲು ಕೋಣೆಯಲ್ಲಿ ತಳ್ಳಬಿಟ್ರು, ಬಂಧನಕ್ಕೆ ಒಳಗಾಗಿದ್ದಾರೆ. ಈ ಕಡೆ ವರ್ತಕನ ಭಾರ್ಯೆಯಾದಂತಹ ಲೀಲಾವತಿಯು ಮಗಳಾದಂತಹ ಕಲಾವತಿಯು ಇದ್ದಂತಹ ಮನೆಯಲ್ಲಿ ಚೋರೇಣ ಅಪಹೃತಂ ಸರ್ವಂ ಗೃಹೇ ಯಚ್ಚಸ್ಥಿತಂ ಧನಂ ಆಧಿವ್ಯಾಧಿ ಸಮಾಯುಕ್ತ ಕ್ಷುತ್ಪಿಪಾಸಾತಿ ದುಃಖಿತ. ಕಳ್ಳರು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ. ಇವರ ಮನೆಯನ್ನು ಬರದು ಮಾಡಿಬಿಟ್ರು. ಕಳ್ಳರು ಬಂದು ಆಧಿವ್ಯಾಧಿಗಳಿಂದ ಬೆಳೀತಾ ಇದ್ದಾರೆ. ಈ ಕಷ್ಟ ಎಲ್ಲಿವರೆಗೂ ಬಂದುಬಿಡ್ತು ಅವರಿಗೆ ಅಂತ ಹೇಳಿದರೆ, ಅನ್ನಚಿಂತಾ ಪರಾಭೂತ್ವ ಬಭ್ರಾಮಕ ಗೃಹೇ ಗೃಹೇ, ಮನೆ ಮನೆಗೆ ಹೋಗಿ ಯಾಚನೆಯನ್ನು ಮಾಡಿ ಜೀವನವನ್ನು ಮಾಡುವಂಥ ಸ್ಥಿತಿ ಆಗರ್ಭ ಶ್ರೀಮಂತರಾಗಿದ್ದಂಥವ್ರು ಬಂದ್ಬಿಡ್ತು. ಏನು ಮಾಡೋದು, ಭಿಕ್ಷಾಟನೆ ಆ ಸ್ಥಿತಿ ಆಗಿದೆ. ಒಂದು ದಿವಸ ಸಾಯಂಕಾಲ ವರ್ತಕ ಕುವರಿಯಾದಂತಹ ಕಲಾವತಿಯು ಏಕಸ್ಮಿನ್ ದಿವಸೇ ಜಾತ ಕ್ಷುಧಾರ್ಥ ದ್ವಿಜಮಂದಿರಂ ಗತ್ವಾ ಪಶ್ಯತೆ ವ್ರತಂ ತತ್ರ ಸತ್ಯನಾರಾಯಣಸ್ಯ ಚ. ಸಂಧ್ಯಾಕಾಲದಲ್ಲಿ ಒಂದು ಮನೆಗೆ ಹೋಗಿದ್ದಾಳೆ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ರಾತ್ರಿ ಪೂರ್ತಿ ಕೀರ್ತನೆ ಭಜನೆ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಪ್ರಸಾದ ತಗೊಂಡು ಮನೆಗೆ ಬರ್ತಾಳೆ ಕಲಾವತಿ.
ರಾತ್ರಿ ಪೂರ್ತಿ ಮಗಳು ಬರಲೇ ಇಲ್ಲ. ತಾಯಿ ಕಾಯ್ತಾ ಇದ್ದಾಳೆ. ಸಿಟ್ಟು ಬಂದುಬಿಡ್ತು ಮಗಳನ್ನು ನೋಡಿದ ತಕ್ಷಣ. ಬಂದ ತಕ್ಷಣ ಕೇಳ್ತಾಳೆ, ಪುತ್ರಿ ರಾತ್ರೋ ಸ್ಥಿತ ಕುತ್ರ ಕಿಂತೆ ಮನಸ್ಸಿ ವರ್ತತೆ. ನಾವು ಸಂಪತ್ನೆಲ್ಲ ಕಳ್ಕೊಂಡಿದ್ದೀವಿ, ಹೌದು, ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋಂಥ ಪ್ರಸಂಗ ಆಗಬಾರ್ದಮ್ಮ. ಎಲ್ಲಿಗೆ ಹೋಗಿದ್ದೆ ನೀನು, ರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಜೋರು ಮಾಡ್ತಾಳೆ. ಆಗ ಕಲಾವತಿ ಹೇಳ್ತಾಳೆ, ವಾಂಛಿತ ಸಿದ್ಧಿದಂ ದ್ವಿಜಾಲೇ ವ್ರತಂ ದೃಷ್ಟ ಮಾತೃ ವಾಂಛಿತವನ್ನೆಲ್ಲ ಕೊಡುವಂತಹ ಸತ್ಯನಾರಾಯಣ ವ್ರತ ಅನ್ನುವಂಥ ಒಂದು ಪೂಜೆ ನಡೀತಾ ಇತ್ತಮ್ಮ. ಅಲ್ಲಿಯೇ ಇದ್ದು ಬಂದೆ ಎಂದಾಗ ಆಗ ಲೀಲಾವತಿಗೆ ಜ್ಞಾನೋದಯ ಆಯಿತು. ಓ, ಪೂಜೆ ಮಾಡಬೇಕು, ನಾವು ಅವತ್ತು ಪೂಜೆ ಮಾಡ್ತೇವೆ ಅಂಥೇಳಿ ಮಾಡಲೇ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಕಷ್ಟಗಳು ನಮಗೆ ಒದಗಿ ಬಂದಿದೆ ಅಂತ ತಿಳ್ಕೊಂಡು ಮಗಳಿಗೆ ಕಥೆ ಹೇಳ್ತಾಳೆ. ಈ ಥರ ನೀನು ಹುಟ್ಟಬೇಕಿದ್ರೇ ಹರಕೆ ಹೇಳ್ಕೊಂಡು ಹುಟ್ಟಿದ್ದಮ್ಮ, ನೀನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಇಂದಿದ್ದಕ್ಕೆ ನೀನು ಹುಟ್ಟಿದ್ದು, ಪೂಜೆನೇ ಮಾಡಲಿಲ್ಲ, ಇಷ್ಟೆಲ್ಲ ಕಷ್ಟ ಆಗಿದೆ ನಮಗೆ. ವ್ರತಂ ಕರ್ತುಂ ಸಮುದ್ಯತಾ, ವ್ರತವನ್ನು ಮಾಡ್ತೀನಿ ಅಂತ ಹೊರಡ್ತಾಳೆ. ಏನಿದೆ ಅವ್ರ ಹತ್ರ ಈಗ, ಜೀವನನೇ ಭಿಕ್ಷಾಟನೆ. ಆದರೂ ಸಹಿತ ಅದಕ್ಕೆ ದಾಸರು ಹೇಳಿದ್ದು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಸಂಪತ್ತು ಆಗಲಿ ಅಧಿಕಾರ ಆಗಲಿ ನಮಗೆ ಬಂದಾಗ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಧರ್ಮವನ್ನು ಮಾಡಿಬಿಡಬೇಕು. ಕೈ ಕಾಲವೆಲ್ಲ ಗಟ್ಟಿ ಇರುವಾಗ ತೀರ್ಥಯಾತ್ರೆನ ಮಾಡಿಬಿಡಬೇಕು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ರಂಗರಣೆ ಭಜ ಗೋವಿಂದಂ ಅಂತೇಳಿ ಆಚಾರ್ಯರು ಭಜ ಗೋವಿಂದ ಸ್ತುತಿಯಲ್ಲಿ ಹೇಳ್ತಾರೆ. ಕೈಕಾಲು ಗಟ್ಟಿ ಇರುವಾಗ ತೀರ್ಥಯಾತ್ರೆ, ಅಯ್ಯೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಿವೃತ್ತಿ ಆದಮೇಲೆ ನಾನು ತೀರ್ಥಯಾತ್ರೆ ಮಾಡ್ತೀನಿ. ಕೈಕಾಲು ಕೇಳಬೇಕು, ನಿಮ್ಮ ದೇಹ ಕೇಳಬೇಕು, ಬುದ್ಧಿ ಕೇಳಬೇಕು, ಮನಸ್ಸು ಕೇಳಬೇಕು, ವ್ಯವಸ್ಥೆ ಇರಬೇಕು, ಯಾವುದೂ ಇರೋದಿಲ್ಲ ಆಮೇಲೆ. ಹಾಗಾಗಿ ಭಗವಂತ ಶಕ್ತಿ ಕೊಟ್ಟಾಗ ತೀರ್ಥಯಾತ್ರೆ ಮಾಡಿ, ಭಗವಂತ ನಾಲಿಗೆ ಕೊಟ್ಟಿದ್ದಾನೆ, ಭಗವಂತನ ನಾಲಿಗೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರ್ದು. ಎಷ್ಟೋ ಜನಕ್ಕೆ ಮಾತು ಬಾರದೇ ಇರೋರು ಇದ್ದಾರೆ ಪ್ರಪಂಚದಲ್ಲಿ, ನಮಗದನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಶರೀರಕ್ಕೆ ಪುಷ್ಟಿ ಇರುವಾಗ ದೇವತಾ ಕೈಂಕರ್ಯಗಳು ಮಾಡಿಬಿಡಿ. ಲೀಲಾವತಿ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಏನೋ ಅಕ್ಷಮ್ಯ ಅಪರಾಧ ಆಗಿದ್ದರೂ ಕೂಡ ಮನೆ ಮನೆಗೆ ಹೋಗಿ ಪೂಜೆಯನ್ನು ಮಾಡುವ ಸಂಕಲ್ಪದಿಂದ ಎಲ್ಲ ರೀತಿಯಲ್ಲಿ ದ್ರವ್ಯವನ್ನು, ದವಸವನ್ನು, ಧಾನ್ಯವನ್ನು ತಗೊಂಡು ಬಂದು ಆ ಭಗವಂತನ ಅಡಿದಾವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಅಪರಾಧವನ್ನು ಮನ್ನಿಸಿ ಅನುಗ್ರಹಿಸು ತಂದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಭಗವಂತ ದಯಾಮಯ. ವ್ರತೇನಾನೇನ ತುಷ್ಟೌಸೌ ಸತ್ಯನಾರಾಯಣ ಪ್ರಭು. ಈಗ ಭಗವಂತ ಯಾವುದನ್ನು ಸ್ವೀಕಾರ ಮಾಡ್ತಾನೆ? ದೊಡ್ಡದಾಗಿ ಇಷ್ಟಿಷ್ಟು ದಪ್ಪದ್ದು ದಿಂಡುಗಳನ್ನೆಲ್ಲ ತಂದು ಅಂದ ಚಂದ ಅಲಂಕಾರ ಮಾಡಿದ್ರಲ್ಲ. ಈಗ ನಾವು ಯಾರನ್ನೋ ಒಂದು ಮನೆಗೆ ಊಟಕ್ಕೆ ಕರಿತೀವಿ, ಸ್ವಾಮಿ ಬನ್ನಿ ಕೂತ್ಕೊಳ್ಳಿ, ಒಂದು ತಿಳಿ ಸಾರುವನ್ನು ಮಾತ್ರ ಇದೆ, ದಯಮಾಡಿ ಸ್ವೀಕರಿಸಿ. ಮಾನೇನ ತೃಪ್ತಿ ನತು ಭೋಜನೇನ. ಲಾಡು ಇದೆ, ಹೋಳಿಗೆ ಇದೆ, ಚಿರೋಟಿ ಇದೆ, ತಿನ್ಕೊಳ್ಳಿ, ಯಾರಿಗೆ ಬೇಕಾಗಿದೆ, ಯಾರಿಗೂ ಬೇಡ. ಮಾನೇನ ತೃಪ್ತಿ, ಬನ್ನಿ ಕೂತ್ಕೊಳ್ಳಿ ಸ್ವೀಕರಿಸಿ ಅನ್ನೋದೇ ಮುಖ್ಯ. ಅದೇ ರೀತಿ ಭಗವಂತನಿಗೂ ನಾವು ಎಷ್ಟು ಮಾಡ್ತೀವಿ? ಆಹಾ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯಾ ಪ್ರಯಚ್ಛತಿ. ಪತ್ರೇ ಆಗಲಿ, ಪುಷ್ಪವೇ ಆಗಲಿ, ಬಿಂದು ಗಂಗೋದಕವೇ ಆಗಲಿ, ಎಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಶರಣಾಗತಿ ಇದೆ, ಯಾಚನೆ ಇದೆ, ಪ್ರಾರ್ಥನೆ ಇದೆ, ಅಲ್ಲಿ ಮಾತ್ರ ಸ್ವೀಕಾರ ಆಗುತ್ತೆ. ಲೀಲಾವತಿ ಕಲಾವತರು ಇದ್ದದನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ, ಯಾಚನೆ ಮಾಡ್ತಾ ಇದ್ದಾರೆ. ಈ ದ್ರೌಪದಿಯ ವಸ್ತ್ರಾಪಹಾರ ಕಾಲದಲ್ಲಿ ಎಂತೆಂಥವರಿದ್ದರು ಆ ಸಭೆಯಲ್ಲಿ. ಭೀಷ್ಮಾಚಾರ್ಯರು ಇರ್ಬೋದು, ದ್ರೋಣಾಚಾರ್ಯರು ಇರ್ಬೋದು, ಎಲ್ಲ ಇದ್ದರು. ಅಥಿರಥರು, ಮಹಾರಥರು, ಷಡ್ರಥರು, ಯಾರು ಅವಳ ರಕ್ಷಣೆಗೆ ಬರಲಿಲ್ಲ. ಕೊನೆಗೆ ಕೃಷ್ಣ ಯಾವಾಗ ಬರ್ತಾನೆ? ಕೃಷ್ಣ ಅಂತ ಸರ್ವಸ್ವವನ್ನು ಬಿಟ್ಟು ನಿಂತಲು ದ್ರೌಪದಿ. ಆಗ ಕೃಷ್ಣ ಬಂದ ಹಾಗೆ ಲೀಲಾವತಿ ಕಲಾವತಿರೆಲ್ಲವನ್ನೂ ಬಿಟ್ಟು ಭಗವಂತನ ಅಡಿದಾವರಲ್ಲಿ ಶರಣು ಹೋಗಿದ್ದಾರೆ. ಶರಣಾಗತ ವತ್ಸಲನಾದಂತಹ ಸ್ವಾಮಿಯು ವ್ರತೇನಾನೇನ ತುಷ್ಟೋಸೌ ಸತ್ಯನಾರಾಯಣ ಪ್ರಭು ದರ್ಶಯ ಮಾಸ ಸ್ವಪ್ನಂ ಹಿ ಚಂದ್ರಕೇತೋ ನೃಪೋತ್ತಮಂ. ವರ್ತಕರನ್ನು ಬಂಧಿಸಿಟ್ಟಂತಹ ರತ್ನಸಾರ ಪಟ್ಟಣದ ಒಡೆಯನಾದಂತಹ ಚಂದ್ರಕೇತು ರಾಜನಿಗೆ ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆದೇಶವನ್ನು ಕೊಡ್ತಾ ಇದ್ದಾನೆ. ಯಾರನ್ನು ನೀನು ಕಳ್ಳರು ಅಂತ ತೀರ್ಮಾನಿಸಿ ಕಾರಾಗೃಹದಲ್ಲಿ ಇಟ್ಟಿದೆಯೋ ಈ ಕೂಡಲೇ
ಅವರನ್ನು ಬಿಡುಗಡೆ ಮಾಡಬೇಕು. ನೋಚೇತ್ವಾಂ ನಾಶಯಿಷ್ಯಾಮಿ ಸರಾಜ್ಯ ಧನಪುತ್ರಕಂ, ಇಲ್ಲ ಅಂತಾದಲ್ಲಿ ನಿನ್ನ ರಾಜ್ಯವನ್ನು ಕೋಶವನ್ನು ಎಲ್ಲ ನಾಶ ಮಾಡಿಬಿಡ್ತೇನೆ ಅಂತೇಳಿ ಸ್ವಾಮಿಯೇ ಸ್ವಯಂ ಸ್ವಪ್ನದಲ್ಲಿ ಆದೇಶವನ್ನಿತ್ತಾಗ ಮಾರನೇ ದಿನ ಬೆಳಿಗ್ಗೆ ರಾಜನು ಆ ಸ್ಥಾನವನ್ನು ಸೇರಿ ಸಭಾಸದರಿಗೆಲ್ಲ ಸ್ವಪ್ನದ ವೃತ್ತಾಂತವನ್ನು ತಿಳಿಸ್ತಾನೆ. ಆ ವರ್ತಕರನ್ನು ಕರ್ಕೊಂಡು ಬರಲಿಕ್ಕೆ ಹೇಳ್ತಾನೆ. ಬಂದಂತಹ ವರ್ತಕರಿಗೆ ಸ್ಮರಂತವು ಪೂರ್ವ ವೃತ್ತಾಂತಂ ನೋಚತರು ಭಯ ವಿಹ್ವಲು, ಗಡ್ಡ 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 ನಡುಕ್ತಾ ಇದ್ದಾರೆ. ಯಾಕೆಂದರೆ ಆ ಕಾರಾಗೃಹದಲ್ಲಿದ್ದಾಗ ಕೊಡ್ತಾ ಇದ್ದ ಶಿಕ್ಷೆ ಜ್ಞಾಪಿಸ್ಕೊಂಡೇ ನಡುಕ್ತಾ ಇದ್ದಾರೆ. ರಾಜ ಹೇಳ್ತಾನೆ, ದೈವಾಪ್ರಾಪ್ತಂ ಮಹದ್ದುಃಖಂ ಇದಾನೀ ನಾಸ್ತಿ ವೈಭಯಂ. ಏನೋ ದೈವದ್ರೋಹದ ಕೆಲಸ ಆಗಿರಬೇಕು ನಿಮ್ಮಿಂದ, ದೈವವಶಾತ್ ಇಂತಹ ಕಷ್ಟವು ನಿಮಗೆ ಒದಗಿ ಬಂತು, ಇವತ್ತು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತೇಳಿ ಅವರಿಗೆ ಕ್ಷೌರ ಕರ್ಮಾದ್ಯಗಳನ್ನೆಲ್ಲ ಮಾಡಿಸಿ ಉತ್ತಮವಾದಂತಹ ಉಡುಪುಗಳನ್ನೆಲ್ಲ ಕೊಟ್ಟು ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಬಹಳಷ್ಟು ಧನವನ್ನು ಕನಕವನ್ನು ಸಂಪತ್ತನ್ನು ಕೊಟ್ಟು ಕಳಿಸಿದ್ದಾನೆ. ಹೀಗೆ ಚಂದ್ರಕೇತು ರಾಜನಿಂದ ಅನುಗ್ರಹಿಸಲ್ಪಟ್ಟಂತಹ ಸಮಸ್ತ ದ್ರವ್ಯಗಳನ್ನು ತೆಗೆದುಕೊಂಡು ಸ್ವಗ್ರಾಮದೆಡೆಗೆ ವರ್ತಕರು ಇರುವರೂ ಪ್ರಯಾಣವನ್ನು ಬೆಳೆಸಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾನ್ ತೃತೀಯ. ಎಲ್ಲರೂ ಸೇರಿ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದನ್ನು ಹೇಳುವ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ನಮಗೆ ಈ ಕಥೆಯಲ್ಲಿ ಪ್ರಧಾನವಾಗಿ ನಾವು ತಿಳ್ಕೊಳ್ಬೇಕಾದ ಅಂಶ ಅಂತ ಹೇಳಿದರೆ, ಒಂದು ಸಂತಾನ ಭಾಗ್ಯ ಇಲ್ಲದೆ ಅಂಥವ್ರಿಗೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಸಂತಾನ ಆಗ್ತದೆ ಅಂತೇಳಿ. ಇನ್ನೊಂದೇನಪ್ಪ ಅಂತಂದರೆ, ಹಿಡಿದಿದ್ದಕ್ಕೆ ಮುಟ್ಟಿದ್ದಕ್ಕೆ ಏನಕ್ಕೆ ಒಂದಕ್ಕೆ ಆಗಲಿ ಹರಕೆ ಹೇಳ್ಕೊಳ್ಳೋದು, ಮಾತಿಗೆ ದೇವ್ರನ್ನ ಎತ್ಕೊಂಬಂದು ಮಧ್ಯದಲ್ಲಿ ಇಡೋದು. ದೇವ್ರಿಟ್ಟಂಗಾಗಲಿ, ಆ ದೇವ್ರಿಟ್ಟಂಗಾಗಲಿ, ಈ ದೇವ್ರಿಟ್ಟಂಗಾಗಲಿ ಅಂತ ಬಾಯಿನಲ್ಲಿ ಆಡಬಾರ್ದು. ನೋಡಪ್ಪ ನೀನು ಮಾಡ್ತಾ ಇದ್ದೀಯಾ, ದೇವರು ನೋಡ್ಕೊಳ್ಳಿ ಅಂತ ಹೇಳೋದಕ್ಕೂ ಹರಕೆ ಹೇಳ್ಕೊಳ್ಳೋದಕ್ಕೂ ಅವನಿಗಂಗಾದ್ರೆ ಹಿಂಗೆ ಮಾಡ್ತೀನಿ, ಇದಾದರೆ ಅದು ಮಾಡ್ತೀನಿ, ದೇವರಲ್ಲಿ ನಾವು ವ್ಯವಹಾರ ಮಾಡುವಂಥ ವಿಚಾರ ಅಲ್ಲ. ದೇವರಲ್ಲಿ ನಾವು ಯಾಚನೆ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಶರಣಾಗತರಾಗಬೇಕು. ಹಾಗಾಗಿ ಯಾರೂ ಹರಕೆ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ, ಅದನ್ನ ಈಡೇರಿಸುವಂಥದ್ದು ಬಹಳ ಮುಖ್ಯ. ಯಾವುದೇ ಹರಕೆ ಅನ್ನುವಂಥದ್ದಾಗಲಿ ಪ್ರಾರ್ಥನೆ ಅನ್ನುವಂಥದ್ದಾಗಲಿ ಕೊಟ್ಟು ತಗೊಳ್ಳುವ ರೀತಿ ಇರಬಾರ್ದು. ನಮ್ಮ ಕಷ್ಟವನ್ನು ನಾವು ಯಾಚನೆ ಮಾಡಬೇಕು, ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಾಗಾಗಿ ಎಲ್ಲರಿಗೂ ಸನ್ಮಂಗಳವೇ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ನಾಳೆ ದಿವಸ ಇಲ್ಲಿಂದ ಹೊರಟವ್ರು ಮನೆಗೆ ತಲುಪೋರ್ಗೆ ಏನೆಲ್ಲ ಆಗುತ್ತೆ, ತುಂಬ ಆಗುತ್ತೆ. ಅದು ಕಥೆ ಇದೆ. 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ತುಂಗಧ್ವಜ ರಾಜನ ಕಥೆ ಬರುತ್ತೆ. ಅಂತಹ ಕಥೆಯನ್ನೆಲ್ಲ ನಾಳೆ ನಾವು ಕೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗುವ. ಎಲ್ಲರಿಗೂ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ನಮ್ಮ ಈ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ತಾತಗುಣಿ ಸಮೀಪ ಮೂಕಾಂಬಿಕಾ ಸನ್ನಿಧಿ ಇದೆ. ಅಲ್ಲಿಗೆ ಎಲ್ಲರೂ ಬಂದು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಳ್ಳಿ. ತ್ರಿಕಾಲ ಪೂಜೆ ಆಗುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಅಲ್ಲಿಗೆ ಬರ್ತೀರಾ. ಬನ್ನಿ ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡುವ. ಎಲ್ಲರಿಗೂ ಭಗವಂತ ಸದಾ ಸರ್ವದಾ ಸದ್ಬುದ್ಧಿಯನ್ನು, ಸತ್ಚಿಂತನೆಯನ್ನು, ಸತ್ಪ್ರವೃತ್ತಿಯನ್ನು, ಸದಾಚಾರವನ್ನು ಕೊಟ್ಟು ಸದಾ ಆರೋಗ್ಯ, ಭಾಗ್ಯ, ಸುಖ, ಸಂತೋಷ, ನೆಮ್ಮದಿಯಿಂದ ಜೀವನವನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಕೊಡಲಿ ಅಂತೇಳಿ ತಾಯಿಯ ಅಡಿದಾವರೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಜಗದಂಬಾರ್ಪಣಮಸ್ತು. ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ. ಅಂದರೆ ಸುಮ್ಮನೆ ಹರಕೆಯನ್ನು ಕಟ್ಕೊಳ್ಬಾರ್ದು, ಕಟ್ಕೊಂಡ ಮೇಲೆ ಅದನ್ನು ಈಡೇರಿಸಬೇಕು ಅನ್ನೋದೇ ಈ ಒಂದು ಇಡೀ ಕಥೆಯ ತಾತ್ಪರ್ಯ. ಅಲ್ಲದೆ ಸಂತಾನ ಭಾಗ್ಯಾದಿಗಳಾಗಲಿ ಯಾವುದೇ ರೀತಿಯಾದಂತಹ ದುರಿತಗಳು ದೂರ ಯಾವಾಗ ಆಗುತ್ತೆ ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ. ಎಷ್ಟು ನಂಬಿಕೆ ಯದ್ಭಾವ್ಯಂ ತದ್ಭವತಿ. ನಾವು ಇಟ್ಕೊಂಡಂಥ ನಂಬಿಕೆ ತಕ್ಕವಾದಂಥ ಫಲಗಳು ನಮಗೆ ಲಭ್ಯವಾಗುತ್ತದೆ ಎನ್ನುವಂಥದ್ದೇ ಸಾರಾಂಶ.
ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ಈ ಕತೆ ನೋಡಿದವರು ಸುಮ್ಮನೆ ಹರಕೆ ಕಟ್ಕೊಳ್ಳಲ್ಲ, ಕಟ್ಕೊಂಡ ಮೇಲೆ ತೀರಿಸ್ತೀವಿ ಅನ್ನೋ ಒಂದು ಇದಕ್ಕಂತೂ ಬರ್ತಾರೆ ನಿರ್ಧಾರಕ್ಕೆ. ಗುರುಗಳ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಧರ್ಮ ಸಾಕ್ಷಾತ್ಕಾರದಲ್ಲಿ ಸತ್ಯನಾರಾಯಣ ಪೂಜೆಯ ಒಂದು 3ನೇ ಅಧ್ಯಾಯದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆ ಮತ್ತು ಇದರ ಮುಂದುವರೆದ ಭಾಗವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.